ನಮಸ್ಕಾರ. ನುಡಿಬೆಳಗು ರೇಣುಕಾ ನಿಡಗುಂದಿ ಅವರ ಪ್ರಜಾವಾಣಿಯ ಅಂಕಣ ಬರಹ. ನಿಮ್ಮ ವಾಣಿಯೇ ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ಗುಲಾಮಿ ಪದ್ಧತಿಯ ದಿನಗಳಲ್ಲಿ ಒಬ್ಬ ಮಾಲೀಕನ ಬಳಿ ಅನೇಕ ಗುಲಾಮರು ಇರುತ್ತಿದ್ದರು. ಲುಕ್ಯಾನ್ ಅವರಲ್ಲೊಬ್ಬನಾಗಿದ್ದ. ಲುಕ್ಯಾನ್ ಗುಲಾಮನಾಗಿದ್ದರೂ ಅತ್ಯಂತ ಚತುರ ಮತ್ತು ಬುದ್ಧಿವಂತನಾಗಿದ್ದ. ಅವನ ಖ್ಯಾತಿ ದೂರದವರೆಗೂ ಹರಡಿತ್ತು. ಈ ವಿಚಾರ ಮಾಲೀಕನ ಕಿವಿಗೂ ಬಿತ್ತು. ಒಂದು ದಿನ ಮಾಲೀಕನು ಲುಕ್ಯಾನನ್ನು ಕರೆಸಿ ಹೇಳಿದನು, ನೀನು ತುಂಬ ಬುದ್ಧಿವಂತನೆಂದು ಕೇಳಿದ್ದೇನೆ. ನಿನ್ನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ನಾನು ಇಚ್ಛಿಸುತ್ತೇನೆ. ಈ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾದರೆ ನಿನ್ನನ್ನು ದಾಸತ್ವದಿಂದ ಮುಕ್ತಿಗೊಳಿಸುತ್ತೇನೆ. ಹೋಗಿ ಸತ್ತ ಒಂದು ಮೇಕೆಯನ್ನು ಕತ್ತರಿಸಿ ಅದರಲ್ಲಿನ ಉತ್ತಮವಾದ ಭಾಗವನ್ನು ನನಗೆ ತಂದುಕೊಡು ಎಂದನು. ಮಾಲೀಕನ ಆಜ್ಞೆಯಂತೆ ಲುಕ್ಯಾನ್ ಸತ್ತ ಮೇಕೆಯ ನಾಲಿಗೆಯನ್ನು ತೆಗೆದುಕೊಂಡು ಮಾಲೀಕನ ಮುಂದೆ ಇಟ್ಟನು. ನಾಲಿಗೆಯನ್ನೇ ಏಕೆ ತಂದೆ ಎಂದು ಮಾಲೀಕನು ಕೇಳಿದಾಗ ಲುಕ್ಯಾನ್ ಉತ್ತರಿಸಿದನು, ದೇಹದಲ್ಲಿ ನಾಲಿಗೆ ಒಳ್ಳೆಯದಾಗಿದ್ದರೆ ಎಲ್ಲವೂ ಒಳ್ಳೆಯದೇ ಆಗಿರುತ್ತದೆ ಎಂದ. ಅದಕ್ಕೆ ಮಾಲೀಕನು ಹೇಳಿದನು, ಸರಿ, ಇದನ್ನು ತೆಗೆದುಕೊಂಡು ಹೋಗು. ಈಗ ಮೇಕೆಯಲ್ಲಿನ ಕೆಟ್ಟ ಭಾಗವನ್ನು ತಂದುಕೊಡು ಎಂದನು. ಲುಕ್ಯಾನ್ ಹೊರಗೆ ಹೋಗಿ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಅದೇ ನಾಲಿಗೆಯನ್ನು ತಂದು ಮಾಲೀಕನ ಮುಂದೆ ಇಟ್ಟನು. ಮತ್ತೆ ಕಾರಣ ಕೇಳಿದಾಗ ಲುಕ್ಯಾನ್ ಹೇಳಿದನು, ದೇಹದಲ್ಲಿ ನಾಲಿಗೆ ಒಳ್ಳೆಯದಾಗಿರದಿದ್ದರೆ ಎಲ್ಲವೂ ಕೆಟ್ಟದೇ ಆಗುತ್ತದೆ. ಅವನು ಮುಂದುವರಿದು ಹೇಳಿದನು, ಮಾಲೀಕರೇ, ವಾಣಿ ಎಲ್ಲರಿಗೂ ಜನ್ಮಸಿದ್ಧವಾಗಿ ದೊರಕುತ್ತದೆ. ಆದರೆ ಮಾತನಾಡುವ ಕಲೆಯು ಕೆಲವೇ ಜನರಿಗೆ ಬರುತ್ತದೆ. ಏನು ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಯಾವಾಗ ಮಾತನಾಡಬೇಕು, ಈ ಒಂದು ಕಲೆ ಅತಿ ವಿರಳರಿಗೆ ಮಾತ್ರ ತಿಳಿದಿದೆ. ಒಂದೇ ಮಾತಿನಿಂದ ಪ್ರೀತಿ ಅರಿಯಬಹುದು, ಮತ್ತೊಂದು ಮಾತಿನಿಂದ ಜಗಳ ಉಂಟಾಗಬಹುದು. ಕಹಿ ಮಾತುಗಳು ಲೋಕದಲ್ಲಿ ಎಷ್ಟೋ ಕಲಹಗಳನ್ನು ಹುಟ್ಟಿಸಿವೆ. ಈ ನಾಲಿಗೆಯೇ ಲೋಕದಲ್ಲಿ ಭಾರಿ ವಿಪತ್ತನ್ನು ಉಂಟು ಮಾಡಿದೆ. 3 ಇಂಚಿನ ನಾಲಿಗೆ ಎಂಬ ಈ ಆಯುಧದಿಂದ 6 ಅಡಿ ಎತ್ತರದ ವ್ಯಕ್ತಿಯನ್ನು ಕೊಲ್ಲಬಹುದು. ಹಾಗೆಯೇ ಸಾಯುತ್ತಿರುವವನನ್ನು ಜೀವ ತುಂಬಬಹುದು. ಎಲ್ಲ ಜೀವಿಗಳಲ್ಲಿ ವಾಣಿ ಎಂಬ ವರವು ಮಾನವನಿಗೆ ಮಾತ್ರ ಲಭಿಸಿದೆ. ಆದರೆ ಸದ್ವಿನಿಯೋಗದಿಂದ ಸ್ವರ್ಗವೇ ಭೂಮಿಗೆ ಇಳಿಯಬಹುದು. ದುರುಪಯೋಗದಿಂದ ಸ್ವರ್ಗವು ನರಕವಾಗಬಹುದು. ಲುಕ್ಯಾನನ ಬುದ್ಧಿವಂತಿಕೆ ಮತ್ತು ಚಾತುರ್ಯಭರಿತ ಮಾತುಗಳನ್ನು ಕೇಳಿ ಮಾಲೀಕನು ಬಹಳ ಸಂತೋಷಪಟ್ಟನು. ಆ ದಿನ ಅವನ ಗುಲಾಮನೇ ಅವನಿಗೆ ದೊಡ್ಡ ಪಾಠವನ್ನು ಕಲಿಸಿದ್ದ. ಆದ್ದರಿಂದ ಅವನು ಲುಕ್ಯಾನನನ್ನು ದಾಸತ್ವದಿಂದ ಮುಕ್ತಗೊಳಿಸಿದನು. ಶರಣರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂದರು. ಕಬೀರ, ಮಾತು ಅಮೂಲ್ಯವಾದುದು, ಅಳೆದು ತೂಗಿ ನೋಡಿ ಮಾತನಾಡಬೇಕು ಎಂದ. ಮಧುರ ವಾಣಿ ಒಂದು ವರ, ಅದನ್ನು ಸಿದ್ಧಿಸುವುದೇನು ಕಷ್ಟವಲ್ಲ. ನಿಮ್ಮ ವಾಣಿ ಹೇಗಿದೆ, ಅದು ತೀಕ್ಷ್ಣವಾಗಿದ್ದರೆ ಅಥವಾ ಸಾಮಾನ್ಯವಾಗಿದ್ದರೂ ಅದನ್ನು ಸಿಹಿಯಾಗಿಸುವ ಪ್ರಯತ್ನವನ್ನು ಮಾಡಿ. ನಿಮ್ಮ ವಾಣಿ ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ಅದು ಸದಾ ಉತ್ತಮವಾಗಿರಲೇಬೇಕು. ನಮಸ್ಕಾರ. ಧನ್ಯವಾದಗಳು.